ಅಕ್ಷರವನ್ನ ಸೈನ್ಸ್ ನಲ್ಲಿ ವಿ ಕಾಲ್ ದೆಮ್ ಆಸ್ ನೈಟ್ರೋಜಿನಸ್ ಬೇಸ್ ಅಂತ ಕರಿತೀವಿ. ದೇ ಆರ್ ದ ಬೇಸಿಕ್ ಮೆಟೀರಿಯಲ್ಸ್. ಸೊ ಈ ದಾರದ ಒಳಗಡೆ ಏನಿದೆ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೋತಾ ಹೋಗ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ DNA ಡಬಲ್ ಹೆಲಿಕ್ಸ್ ಮಾಡೆಲ್. ಸೊ ದಟ್ ಈಸ್ ವೈ even though 99% of our DNA is similar to with of chimpanzee, so general ಆಗಿ ನಾವು ಅದನ್ನ ಪ್ರಿಫರ್ ಮಾಡೋದಿಲ್ಲ. So they are the father of genes. So first time DNA ಇದೆ, DNA ಅನ್ನೋ ವಸ್ತು ಇದೆ, DNA ಒಳಗಡೆ these are the composition. ಈ ವಸ್ತುಗಳಿಂದ so DNA ಅಂತ ಕೂಡ ಎಕ್ಸಾಮ್ ನಲ್ಲಿ ಕೊಟ್ರು ಸೇಮ್ ಆನ್ಸರ್. ಸೊ ಆನ್ಸರ್ ನಲ್ಲಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಅಂತ ಕೊಟ್ರು ಕೂಡ ಇಟ್ ಈಸ್ ಆಲ್ಸೋ piece of DNA. We will start to study about DNA. It is very, very important. Clear? The structure of DNA. So in our entire body, ನಿಮಗೆ ಜಸ್ಟ್ ಜನರಲ್ ಇನ್ಫಾರ್ಮೇಶನ್ ಇರಲಿ, ನಿಮಗೆ ಒಂದು ಐಡಿಯಾ ಇರಬೇಕು ದಟ್ ಕ್ರೋಮೋಸೋಮ್ ಎಷ್ಟಿರುತ್ತೆ ನಮ್ಮ ದೇಹದಲ್ಲಿ, ಸೊ ಜೀವಕೋಶಗಳು ಎಷ್ಟಿವೆ, ಸೊ ಅದು ನಿಮಗೆ ಕರೆಕ್ಟ್ ಆಗಿ ಐಡಿಯಾ ಇರಬೇಕು. ಇಡೀ ನಮ್ಮ ದೇಹದಲ್ಲಿ ಅಡಿಯಿಂದ ಮುಡಿವರೆಗೂ, ತಲೆಯಿಂದ ಪಾದದವರೆಗೂ ನೀವು ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಅವರ್ ಬಾಡಿ ಕಂಟೈನ್ಸ್ 75 ಟ್ರಿಲಿಯನ್ ನಂಬರ್ ಆಫ್ ಸೆಲ್ಸ್. 75 ಟ್ರಿಲಿಯನ್ ಜೀವಕೋಶಗಳು ನಮ್ಮ ದೇಹದಲ್ಲಿ ಇರಬಹುದು ಅಂದಾಜಿಗೆ, ಎಕ್ಸಾಕ್ಟ್ ನಂಬರ್ ಅಲ್ಲ ಇದು. ಕ್ಲಿಯರಾ? ಸೊ ಈ 75 ಟ್ರಿಲಿಯನ್ ಜೀವಕೋಶಗಳಲ್ಲಿ ನೀವು ಒಂದೇ ಒಂದು ಜೀವಕೋಶವನ್ನ ಆಚೆಗೆ ತೆಗೆದು ಸೊ ಇದರ ಒಳಗಡೆ ಇರುವ ಕ್ರೋಮೋಸೋಮ್ ಅನ್ನ ನೀವು ಅರೇಂಜ್ ಮಾಡ್ತಾ ಹೋದ್ರೆ, ಇದು ಒಂದು ಕ್ರೋಮೋಸೋಮ್ ಏನಿದೆಯಲ್ಲ, ಅರೇಂಜ್ ಮಾಡಿರೋ ಕ್ರೋಮೋಸೋಮ್ ಕ್ಯಾರಿಯೋಟೈಪಿಂಗ್ ತೋರಿಸ್ದೆ ಅಲ್ವಾ ನಿಮಗೆ, ಬ್ಲೂ ಕಲರ್ ಡಯಾಗ್ರಾಮ್, 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್. ಸೊ ಅವುಗಳನ್ನ ಲೆಂತ್ ಅನ್ನ ತಗೊಂಡು ಹೋಯ್ತು ಅಂತ ಹೇಳಿದ್ರೆ, ದಿಸ್ ಲೆಂತ್ ಈಸ್ ಫ್ರಮ್, ನಿನ್ನೆ ಡಿಸ್ಕಸ್ ಮಾಡಿದಾಗೆ, ಫ್ರಮ್ ಅರ್ತ್ ಟು ಮೂನ್ ಅಂಡ್ ಮೂನ್ ಟು ಅರ್ತ್, ಅಷ್ಟು ಉದ್ದ ಇರುತ್ತೆ. ಇಫ್ ಯು ಟೇಕ್ ಔಟ್ ಓನ್ಲಿ ಒನ್ ಕ್ರೋಮೋಸೋಮ್ ಇನ್ 75 ಟ್ರಿಲಿಯನ್ ಸೆಲ್ಸ್, 75 ಟ್ರಿಲಿಯನ್ ಸೆಲ್ ಅಲ್ಲಿ ಒಂದೇ ಒಂದು ಸೆಲ್ ಅನ್ನ ನೀವು ಆಚೆಗೆ ತೆಗೆದ್ರೆ, ಸೊ ಇದ್ರ ಒಳಗಡೆ ಇರುವ ಕ್ರೋಮೋಸೋಮ್ ನ ಲೆಂತ್ ಇಷ್ಟು ಉದ್ದ ಇರುತ್ತೆ. ಅಷ್ಟು ಉದ್ದದಲ್ಲಿ ನಾನು ಹೇಳಿದೆ ಅಲ್ವಾ ನಿನ್ನೆ ಡಿಸ್ಕಸ್ ಮಾಡ್ತಾ, ಇಟ್ ಈಸ್ ಲೈಕ್ ದ ಫಾರ್ಮ್ ಆಫ್ ಯುವರ್ ABCD. ಸೊ ABCD EFGH ಹಾಗೆ ಕಂಟಿನ್ಯೂ ಆಗಿ ಅರೇಂಜ್ ಮಾಡ್ತಾ ಹೋಗ್ತೀರಿ. ಈ ಅರೇಂಜ್ಮೆಂಟ್ ನಲ್ಲಿ ಒಂದೇ ಒಂದು ಅಕ್ಷರ ಚೇಂಜ್ ಆದ್ರೂ ಸಹ, ಸೊ ದಿಸ್ ಈಸ್ ಒನ್ ಪರ್ಸನ್, ಇದು ಒಬ್ಬ ವ್ಯಕ್ತಿಯ DNA. ಸೊ ABCD ಬದಲಾಗಿ ಇಫ್ ಇಟ್ ಈಸ್ BCD ಅಂತ ಅನ್ಕೊಳ್ಳೋಣ, ಸೊ ಕಂಟಿನ್ಯೂಸ್ ಆಗಿ ಹೀಗೆ ಇದ್ರೆ, ಸೊ ಹಿ ವಿಲ್ ಬಿ ದ ಸೆಕೆಂಡ್ ಪರ್ಸನ್. ಸೊ ಹಿ ವಿಲ್ ಬಿ ಡಿಫರೆಂಟ್ ಫ್ರಮ್ ದಿಸ್ ಫಸ್ಟ್ ಪರ್ಸನ್. ಸೊ ಅದೇ ರೀತಿಯಾಗಿ ನೀವು ACDE ಅನ್ಕೊಳ್ಳಿ, ಸೊ ಹಿ ವಿಲ್ ಬಿ ದ ಥರ್ಡ್ ಪರ್ಸನ್. ಈ ರೀತಿ ಭೂಮಿ ಮೇಲೆ ಒಂದೇ ಒಂದು DNA ಯ ಮಾಲಿಕ್ಯೂಲ್ ಚೇಂಜ್ ಆದ್ರೂ ಸಹ ಸಂಪೂರ್ಣ ವ್ಯಕ್ತಿನೇ ಬದಲಾಗಿ ಹೋಗ್ತಾನೆ. ಸೇಮ್ ಥಿಂಗ್ ಐ ಹ್ಯಾವ್ ಡಿಸ್ಕಸ್ಡ್ ಯೆಸ್ಟರ್ಡೇ. ಸೊ 10 ನಂಬರ್ ಇರೋ ಫೋನ್ ನಂಬರ್ ನ ಇಟ್ಕೊಂಡು ಇವಾಗವರೆಗೂ ಏನ್ ಮಾಡ್ತಾ ಇದೀವಿ, ಪ್ರತಿಯೊಬ್ಬರಿಗೂ ಕೂಡ ಸಪರೇಟ್ ಆಗಿರೋ ಫೋನ್ ನಂಬರ್ ನ ಕೊಡ್ತಾ ಇದೀವ ಅಲ್ವಾ? ಸೊ ನೀವು ಇನ್ನ ಯೋಚನೆ ಮಾಡಿ, ಈ ಅರೇಂಜ್ಮೆಂಟ್ ನಲ್ಲಿ ಒಬ್ಬ ವ್ಯಕ್ತಿ ಬದಲಾದ್ರೆ, ಒಂದು ಅರೇಂಜ್ಮೆಂಟ್ ಚೇಂಜ್ ಆದ್ರೆ ಒಬ್ಬ ಮನುಷ್ಯ ಬದಲಾಗ್ತಾನೆ. ಸೊ ಅದಕ್ಕೋಸ್ಕರನೇ ವಿ ಆರ್ ನಾಟ್ ಸಿಮಿಲರ್. ನೋಡೋದಕ್ಕೆ ನಾವೆಲ್ಲ ಒಂದೇ ತರ ಯಾಕೆ ಕಾಣಿಸ್ತಾ ಇಲ್ಲ? ಬಿಕಾಸ್ ಆಫ್ ದೀಸ್ ಚೇಂಜಸ್ ಇನ್ಸೈಡ್ ದ DNA. ಸೊ ಹಾಗಾಗಿ ಇನ್ನೂ ಸಾವಿರಾರು ವರ್ಷಗಳು ಕಳೆದ್ರು ಕೂಡ ಸೊ ಈ ರೀತಿ ಬದಲಾವಣೆಗಳು ಅವಾಗವಾಗ ಆಗ್ತಾನೆ ಇರೋದ್ರಿಂದ ಒಬ್ಬ ಮನುಷ್ಯ ಅಥವಾ ಒಂದು ಪ್ರಾಣಿ ಇನ್ನೊಬ್ಬ ಮನುಷ್ಯನ ರೀತಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಗ್ತಿದ್ಯಾ ಯಾಕೆ ನಾವು ವಿ ಆರ್ ಯುನೀಕ್, ಒಬ್ರಿಗಿಂತ ಒಬ್ರು ನೋಡೋದಕ್ಕೆ ಯಾಕೆ ಸಪರೇಟ್ ಆಗಿದೀವಿ ಅಂತ ಹೇಳಿ? ಬಿಕಾಸ್ ಆಫ್ ಚೇಂಜ್ ಇನ್ ದ ಅರೇಂಜ್ಮೆಂಟ್ ಆಫ್ ಜೀನ್ಸ್ ಅಲ್ವಾ? ಸೊ ನಾನು ನಮ್ಮ ತಂದೆ ತಾಯಿಯಿಂದ ಬೇರೆ ರೀತಿ ಜೀನ್ಸ್ ನ ತಗೊಂಡ್ ಬಂದಿರ್ತೀನಿ. ನಾನು ನನ್ನ ಮಕ್ಕಳಿಗೆ ಡೊನೇಟ್ ಮಾಡುವಾಗ ನನ್ನದು ಮತ್ತೆ ನನ್ನ ವೈಫಿನ ಜೀನ್ ನ ತಗೋತೀವಿ, ಅದನ್ನ ಅವ್ರ ಮಕ್ಳಿಗೆ ಡೊನೇಟ್ ಮಾಡ್ತೀವಿ. ಸೊ ಹಾಗಾಗಿ ಅರೇಂಜ್ಮೆಂಟ್ 100% ಚೇಂಜ್ ಆಗಿರ್ಲೇಬೇಕಾ? 100% ಚೇಂಜ್ ಆಗಿರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಬ್ಬನಿಗಿಂತ ಇನ್ನೊಬ್ಬ 100% ಭಿನ್ನವಾಗಿ ಇರ್ತಾನೆ. ಕ್ಲಿಯರಾ? ಸೊ ಇದರ ಜೊತೆಗೆ ವಿಲ್ ಟ್ರೈ ಟು ಕಂಪೇರ್ ದ ಸಿಮಿಲಾರಿಟೀಸ್ ಆಫ್ ದ ಜೀನ್ಸ್ ವಿತ್ ಅದರ್ ಅನಿಮಲ್ಸ್. ಸೊ ನೀವು ಇವಾಗ ಆಲ್ಮೋಸ್ಟ್ ಕೇಳಿರ್ತೀರಾ ದಟ್ ಸಿ ಅವರ್ DNA is almost 99.9999% similar to the person sitting next to you. Almost
99.9999 ನೀವು ಎಷ್ಟು ಸಲ ಬರ್ಕೊಂಡು ಹೋದ್ರು ಅದರಲ್ಲಿ 1%, 0.001% ಏನ್ ಚೇಂಜ್ ಇರುತ್ತೋ ಅಷ್ಟು ಸ್ವಲ್ಪನೇ ಬದಲಾವಣೆ ಆಗಿರೋದ್ರಿಂದಲೇ ಒಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್ಗೂ ಸಿಮಿಲಾರಿಟಿ ಇರೋದಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಎಕ್ಸಾಮ್ ನಲ್ಲಿ ನೀವು ನೆನ್ಪಿಟ್ಕೋಬೇಕು. ಸೊ ಅವರ್ DNA, ಮನುಷ್ಯನ ಜೀವಕೋಶದ ಒಳಗೆ ಇರುವ DNA ಯಾವ ಪ್ರಾಣಿಯ DNA ಜೊತೆಗೆ ಸಿಮಿಲರ್ ಇದೆ? ವೈ ಇಟ್ ಈಸ್ ಇಂಪಾರ್ಟೆಂಟ್? ಯಾವ್ದ್ರ ಜೊತೆನಾದ್ರೂ ಸಿಮಿಲರ್ ಇರಲಿ, ನಮಗೇನಾಗ್ಬೇಕು ಅದನ್ನ ತಗೊಂಡು? ವೈ ಇಟ್ ಮೇ ಬಿ ಇಂಪಾರ್ಟೆಂಟ್? ಎನಿ ಗೆಸ್? ಈಗ ಯಾವ್ದೋ ಒಂದು ಪ್ರಾಣಿ ಜೊತೆ ಸಿಮಿಲರ್ ಇದೆ ಅನ್ಕೊಳ್ಳೋಣ. ಯು ಕ್ಯಾನ್ ಸಿ ಹಿಯರ್ ನಮ್ಮ ಜೀನ್ಸ್ ಏನಿದೆಯೋ ಇಟ್ ಈಸ್ ಸಿಮಿಲರ್, 99% ಸಿಮಿಲರ್ ಟು ದಟ್ ಆಫ್ ಚಿಂಪ್ಯಾನ್ಜಿ. ಕ್ಲಿಯರ್? ಓನ್ಲಿ 90% ಸಿಮಿಲರ್ ಟು ದಟ್ ಆಫ್ ಮೌಸ್. ಇಲಿಗಳಿಗೆ ನಮ್ಮ DNA-ಗೂ ಅವುಗಳ DNA-ಗೂ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆ ಅಂತ ಹೇಳ್ತೀನಿ, ಫಸ್ಟ್ ಆಗಿ ಕೇಳ್ಕೊಳ್ಳಿ. 90% ಸಿಮಿಲರ್ ಇದೆ ನಮ್ಮ DNA-ಗೂ ಮತ್ತು ಇಲಿಗಳ DNA-ಗೂ. ನೆಕ್ಸ್ಟ್ 76% ಸಿಮಿಲರ್ ಟು ದಟ್ ಆಫ್ ಪಿಗ್. ಹಂದಿಗಳಿಗೂ ನಮ್ಮ ಜೀನ್ಸ್ಗೂ 76% ಸಿಮಿಲರ್ ಇದೆ. ನೆಕ್ಸ್ಟ್ 60% ಸಿಮಿಲರ್ ಟು ದಟ್ ಆಫ್ ಫ್ರೂಟ್ ಫ್ಲೈಸ್. ಹಣ್ಣಿನ ಮೇಲೆ ಕೂರ್ತವೆ ಗೊತ್ತಾ, ಚಿಕ್ಕ ಚಿಕ್ಕ ನೊಣಗಳು. ವಿ ಕಾಲ್ ದಮ್ ಆಸ್ ಡ್ರಾಸೋಫಿಲನ್ಸ್. ಕೆಂಪು ಕಲರ್ ಚಿಕ್ಕ ಚಿಕ್ಕ ನೊಣ ಇರುತ್ತೆ ಗೊತ್ತಲ್ವಾ? ಸೊ ಅದಕ್ಕೂ ಮತ್ತೆ ನಮ್ಮ ಜೀನ್ಸ್ಗೂ ಆಲ್ಮೋಸ್ಟ್ 60% ಸಿಮಿಲರ್ ಇದೆ. ನೆಕ್ಸ್ಟ್ 40% ಸಿಮಿಲರ್ ಟು ದಟ್ ಆಫ್ ದ ಫಿಶ್. ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಇದ್ರ ಮೇಲೆ ತುಂಬಾ ಸಲ ಕ್ವಶನ್ ಕೂಡ ಬಂದಿದೆ. ಸೊ ದಟ್ ಈಸ್ ವೈ ಮೋಸ್ಟ್ಲಿ ವಿ ಪ್ರಿಫರ್ ಮೌಸ್. ಇಲಿಯನ್ನ ಪ್ರಿಫರ್ ಮಾಡ್ತೀವಿ. ಕೆಲವು ಕಣ್ಣಿಗೆ ಸಂಬಂಧಪಟ್ಟಂತ ಕಾಯಿಲೆ ಮೇಲೆ ಸ್ಟಡಿ ಮಾಡೋದಕ್ಕೆ ಜನರಲಿ ವಿ ಪ್ರಿಫರ್ ಫಾರ್ ಫ್ರೂಟ್ ಫ್ಲೈ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡ್ರಾಸೋಫಿಲ್ಲಾ melanogaster. So they are called as Watson and Crick. So they are the father of genes. So first time DNA ಇದೆ, DNA ಅನ್ನೋ ವಸ್ತು ಇದೆ. DNA ಒಳಗಡೆ these are the composition. ಈ ವಸ್ತುಗಳಿಂದ DNA ಮಾಡಲ್ಪಟ್ಟಿದೆ ಅಂತ ಹೇಳಿ for the very first time Watson and Crick. So these two peoples they have told in the year 1953. So ಇದು ಭೂಮಿಯ ಮೇಲೆ ಮೊದಲನೇ ಬಾರಿಗೆ DNA ಅನ್ನೋ ಒಂದು ವಸ್ತು ಇದೆ, ಆ DNA ಒಳಗಡೆ ಬೇರೆ ಬೇರೆ ವಸ್ತುಗಳಿಂದ ಸೇರಿ ಮಾಡಲ್ಪಟ್ಟಿದೆ ಅಂತ ಹೇಳಿ ಫಾರ್ ದ ವೆರಿ ಫಸ್ಟ್ ಟೈಮ್ ದೇ ಹ್ಯಾವ್ ಪ್ರಪೋಸ್ಡ್ ಎ ಮಾಡೆಲ್. ನೋಡ್ರಪ್ಪ, DNA ನೋಡೋದಕ್ಕೆ ಈ ರೀತಿ ಕಾಣಿಸ್ತದೆ ಅಂತ ಹೇಳಿ ದೇ ಹ್ಯಾವ್ ಪ್ರಿಪೇರ್ಡ್ ಎ ಮಾಡೆಲ್ ಅಂಡ್ ದೇ ಹ್ಯಾವ್ ಆಲ್ಸೋ ಇನ್ಸಿಸ್ಟೆಡ್ ದಟ್ they are basically DNA is basically made up of protein. So idanna we came to know during 1950s. ಇಲ್ಲಿಂದ ನಿಮಗೆ DNA ಯ ಕತೆ ಸ್ಟಾರ್ಟ್ ಆಗುತ್ತೆ. 1950ನೇ ಇಸ್ವಿನಲ್ಲಿ ಪ್ರೋಟೀನ್ ಗಳಿಂದ DNA ಮಾಡಲ್ಪಟ್ಟಿರತ್ತೆ ಅಂತ ತಿಳಿದು ಬರುತ್ತೆ. ಆ DNA ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ 1953 ನಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ Watson and Crick. So ಈ ಇಬ್ರು ಸೈಂಟಿಸ್ಟ್ ಗಳು they have proposed a model. So it is also called as ಈ DNA ಮಾಡೆಲ್ ಏನಿದೆಯಲ್ವಾ ಇದನ್ನ it is also called as Watson and Crick ಮಾಡೆಲ್ ಅಂತ ಕೂಡ ಕರೀತಾರೆ. ಸೊ DNA ಅಂತ ಕೂಡ ಎಕ್ಸಾಮ್ ನಲ್ಲಿ ಕೊಟ್ರು ಸೇಮ್ ಆನ್ಸರ್. ಸೊ ಆನ್ಸರ್ ನಲ್ಲಿ it is also called as Watson and Crick ಮಾಡೆಲ್ ಅಂತ ಕೊಟ್ರು ಕೂಡ it is also piece of DNA. Both the answer will be correct. ಕ್ಲಿಯರಾ? ಸೊ ಇಲ್ಲಿಂದ ನಿಮಗೆ DNA ಯ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಸೊ ದೇ ಹ್ಯಾವ್ ಡಿಸ್ಕವರ್ಡ್ DNA in the year 1953. Scientist name is called as, if you remember it as Watson and Crick, CRICK. Clear alva? Done. So next we'll try to understand the structure of DNA. So ಈ ದಾರದ ಒಳಗಡೆ ಏನಿದೆ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊತಾ ಹೋಗ್ತೀವಿ. So that is nothing but DNA double helix model. DNA is also called as double helix. ಸೇಮ್ ನಿಮ್ಮ ಏಣಿ ಲ್ಯಾಡರ್ ಯಾವ ರೀತಿ ಇರುತ್ತೋ, ಟ್ವಿಸ್ಟೆಡ್ ಲ್ಯಾಡರ್, ಏಣಿಯನ್ನ ನೀವು ಟ್ವಿಸ್ಟ್ ಮಾಡಿದ್ರೆ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ನಿಮಗೆ DNA ಬೇಸಿಕಲಿ ನೋಡೋದಕ್ಕೆ ಕಾಣಿಸುತ್ತೆ. ದಿಸ್ ಈಸ್ ದ ಬೇಸಿಕ್ ಮಾಡೆಲ್ ಆಫ್ ಯುವರ್ DNA. ಸೊ ನಮಗೆ ಬೇಕಾಗಿರೋದು ಈ DNA ಯ ಒಳಗಡೆ ಏನೇನಿದೆ ಅನ್ನೋದು ಬೇಕು. ಕ್ಲಿಯರಾ?
ಸೊ ಇಟ್ ಕಂಟೈನ್ಸ್, ಸೊ ಎರಡು ಭಾಗ ಇರುತ್ತೆ. ಸೊ ಮಧ್ಯಕ್ಕೆ ನೀವು ಇದನ್ನ ಪೀಸ್ ಮಾಡಿದ್ರೆ 50%. ಸೊ ಯು ಹ್ಯಾವ್ ಲೆಫ್ಟ್ ಪಾರ್ಟ್ ಆಸ್ ವೆಲ್ ಆಸ್ ರೈಟ್ ಪಾರ್ಟ್. ಎರಡು ಪೀಸ್ ಮಾಡ್ತೀರಾ ಅಲ್ವಾ? ಎರಡು ದಾರವನ್ನ ಎರಡು ಪೀಸ್ ಮಾಡಿದ್ರೆ ಯು ಹ್ಯಾವ್ ಲೆಫ್ಟ್ ಪಾರ್ಟ್ ಅಂಡ್ ರೈಟ್ ಪಾರ್ಟ್. ಸೊ ಲೆಫ್ಟ್ ಪಾರ್ಟ್ ನಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಒನ್ ಬೇಸ್ ಪೇರ್. Do you know what is adenosine guanine? ATGC. So basically first ನೀವು ಇದನ್ನ ಆಲ್ಫಾಬೆಟ್ಸ್ ಅಂತ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಹೇಳ್ತೀನಿ ಏನು ಇದು ಅಂತೇಳಿ. ಸೊ ಇಟ್ ಈಸ್ ಬೇಸಿಕಲಿ ಮೇಡ್ ಅಪ್ ಆಫ್ ATGC. ಈ 4 ಅಕ್ಷರಗಳು ಅರೇಂಜ್ಮೆಂಟ್ ಇಂದಾನೆ ಈ ಬೇಸ್ಗಳು ನಿಮಗೆ ಮಾಡಲ್ಪಟ್ಟಿರುತ್ತೆ. ಆಸ್ ಆಫ್ ನೌ ಯು ರಿಮೆಂಬರ್ ದಟ್ 4 ಇಂಗ್ಲಿಷ್ ನಲ್ಲಿರುವ ಆಲ್ಫಾಬೆಟ್ ಇಂದ ಮಾಡಲ್ಪಟ್ಟಿದೆ ಅಂತ ಸದ್ಯಕ್ಕೆ ನೆನ್ಪಿಟ್ಕೊಂಡಿರಿ. ಸೊ ಮತ್ತೆ ಅದನ್ನ ಪ್ರೂವ್ ಮಾಡ್ತೀನಿ ಹೇಗೆ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ 4 ಏನಾಯ್ತು, ಆಲ್ಫಾಬೆಟ್ಸ್ ಸಿಕ್ತು, ಅರೇಂಜ್ಮೆಂಟ್ ಆಯ್ತು, ಕರೆಕ್ಟ್ ಆಗಿ ಅರೇಂಜ್ ಆಯ್ತು ಅಂತ ಹೇಳಿದ್ರೆ ಪ್ರಾಪರ್ ಆಗಿ. ಸೊ ನಿಮ್ಮ ಕ್ಯಾರೆಕ್ಟರ್ ಅನ್ನ ಇದು ಡಿಸೈಡ್ ಮಾಡುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇಟ್ ಕಂಟೈನ್ಸ್ ಎ ಶುಗರ್ ಮಾಲಿಕ್ಯೂಲ್. ಒಂದು ಸಕ್ಕರೆಯ ತುಣುಕಿನ ಜೊತೆಗೆ ಇದು ಅಂಟಿಕೊಂಡಿರುತ್ತೆ. ಸೆಕೆಂಡ್ ಒನ್. Along with this will also attach with one more phosphate group. So ಈ ಮೂರನ್ನ ಸೇರಿಸಿ ನಾವು ಬೇಸಿಕಲಿ ವಿ ಕಾಲ್ ದೆಮ್ ಆಸ್ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಇದೊಂದು ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಈ ಮೂರನ್ನ ನಿಮ್ಗೆ ಹೇಳಿದೆ ಅಲ್ವಾ, ಆಲ್ಫಾಬೆಟ್ ABCD ಅಕ್ಷರ, ಒಂದು ಸಕ್ಕರೆಯ ತುಣುಕು ಶುಗರ್ ಮಾಲಿಕ್ಯೂಲ್ ಅಲಾಂಗ್ ವಿತ್ ಒನ್ ಫಾಸ್ಫೇಟ್ ಮಾಲಿಕ್ಯೂಲ್, ಇದಿಷ್ಟನ್ನ ಸೇರಿ ನಾವು DNA ಅಂತೀವಿ. ಸೇಮ್ ಇದೇ ರೀತಿಯಾಗಿರುವ ಇನ್ನೊಂದು ಪೀಸ್ ನಿಮಗೆ ಇಲ್ಲಿ ಪಕ್ಕದಲ್ಲಿರುತ್ತೆ, ಇನ್ನೊಂದು ಪೀಸ್ ನಿಮಗೆ ಇಲ್ಲಿ ಕೆಳಗಡೆ ಇರುತ್ತೆ, ಇನ್ನೊಂದು ಪೀಸ್ ಇಲ್ಲಿ ಕೆಳಗಿರುತ್ತೆ. ಇದೇ ರೀತಿಯಾಗಿ ನಿಮಗೆ ಕಂಟಿನ್ಯೂಸ್ ಆಗಿ ಈ DNA ಯ ಒಳಗಡೆ ಕಂಪ್ಲೀಟ್ ಆಗಿ ಅರೇಂಜ್ ಆಗ್ತಾ ಹೋಗುತ್ತೆ. ಕಂಪ್ಲೀಟ್ ಆಗಿ ನೀವು DNA ನ ಬಿಡಿಸಿ ಸ್ಟ್ರೈಟ್ ಆಗಿ ಒಂದು ಲ್ಯಾಡರ್ ಏಣಿಯ ರೀತಿ ಇಟ್ಟು ಅದನ್ನ ಅಧ್ಯಯನ ಮಾಡಿದ್ರೆ ಯು ವಿಲ್ ಫೈಂಡ್ ಆಲ್ ದೀಸ್ ಪಾರ್ಟ್ಸ್. ಕ್ಲಿಯರಾ? ಇಲ್ಲಿ ಏನೇನಿರುತ್ತೆ ಒಂದು, ಸೊ ಇದೆಯಲ್ವಾ ATGC. ಈ ಅಕ್ಷರವನ್ನ ಸೈನ್ಸ್ ನಲ್ಲಿ ವಿ ಕಾಲ್ ದೆಮ್ ಆಸ್ ನೈಟ್ರೋಜಿನಸ್ ಬೇಸ್ ಅಂತ ಕರಿತೀವಿ. ದೇ ಆರ್ ದ ಬೇಸಿಕ್ ಮೆಟೀರಿಯಲ್ಸ್, ಫಂಡಮೆಂಟಲ್ ಮೆಟೀರಿಯಲ್ಸ್. ಸೊ ಹಾಗಾಗಿ ಇದನ್ನ ಏನಂತ ಕರಿತೇವೆ, ನೈಟ್ರೋಜಿನಸ್ ಬೇಸ್ ಅಂತ ಕರಿತೀವಿ ಈ ಅಕ್ಷರಗಳನ್ನು. ನೆಕ್ಸ್ಟ್ ಒನ್ ಈಸ್ ಒಂದು ಶುಗರ್ ಮಾಲಿಕ್ಯೂಲ್. ಥರ್ಡ್ ಒನ್ ಈಸ್ ಒಂದು ಫಾಸ್ಫೇಟ್ ಗ್ರೂಪ್. ಸೊ ನಿಮಗೆ ಜೀವಕೋಶಗಳು, ಫಾರ್ ಎನಿ ಆರ್ಗ್ಯಾನಿಸಮ್ ದ ಸೆಲ್ ಇಸ್ ದ ಫಂಡಮೆಂಟಲ್ ಯೂನಿಟ್. ಹೌದಾ? ಯಾವುದೇ ಪ್ರಾಣಿ ಪಕ್ಷಿಗಳಾಗಬೇಕು ಅಂದ್ರೆ ಜೀವಕೋಶ ಇಸ್ ದ ಬೇಸಿಕ್ ಯೂನಿಟ್. ಅದೇ ರೀತಿಯಾಗಿ ದೀಸ್ ಆರ್ ದ ಫಂಡಮೆಂಟಲ್ ಯೂನಿಟ್ಸ್ ಆಫ್ ಯುವರ್ DNA. ಸೊ ಇದಿಷ್ಟನ್ನ ಇಟ್ಕೊಂಡು DNA ಫಾರ್ಮ್ ಆಗಿರುತ್ತೆ ನ್ಯಾಚುರಲ್ ಆಗಿ. ಅರ್ಥ ಆಗ್ತಿದ್ಯಾ? ಸೊ ನೋಡೋದಕ್ಕೆ ಏಣಿ ರೀತಿ ಇರುತ್ತೆ. ಈ ಏಣಿಯನ್ನ ಟ್ವಿಸ್ಟ್ ಆಗಿರುತ್ತೆ. ಟ್ವಿಸ್ಟ್ ಆಗಿರೋ ಏಣಿಯನ್ನ ನೀವೇನ್ ಮಾಡ್ತೀರಿ, ಕಾಯಿಲ್ ಆಗಿರೋ ಏಣಿಯನ್ನ ಯು ವಿಲ್ ಡಿಕಾಯಿಲ್ ಮಾಡಿ ಸ್ಟ್ರೈಟ್ ಆಗಿ ಬರ್ಕೊಂಡು ಅದನ್ನ ನೀವು ಸ್ಟಡಿ ಮಾಡಿದ್ರೆ ಯು ವಿಲ್ ಫೈಂಡ್ ಒನ್ ನೈಟ್ರೋಜಿನಸ್ ಬೇಸ್, ಒನ್ ಶುಗರ್ ಮಾಲಿಕ್ಯೂಲ್, ಅನದರ್ ಒನ್ ಈಸ್ ಫಾಸ್ಫೇಟ್ ಮಾಲಿಕ್ಯೂಲ್. ಈ ಡಯಾಗ್ರಾಮ್ ಕಾಣಿಸುತ್ತಾ? ಲಾಸ್ಟ್ ವರ್ಗು ಕಾಣುತ್ತಾ? ಸೇಮ್ ಡಯಾಗ್ರಾಮ್, ಅಲ್ಲಿರೋ ಡಯಾಗ್ರಾಮ್ ಏನೇ ಇಲ್ಲಿ ಬರ್ದಿದ್ದೀನಿ. TAAT ಕಾಣಿಸ್ತಾ ಇದೆಯಲ್ಲ? ಸೊ ದಟ್ ಈಸ್ ಕಾಲ್ಡ್ ಆಸ್ nitrogenous base. This is your DNA. Another one we have discussed about RNA. RNA ಬಗ್ಗೆ ಡಿಸ್ಕಸ್ ಮಾಡಿದ್ವಾ? We have two types. ಒಂದು DNA ಇದೆ. DNA ಇಲ್ಲಿ 2 ಸ್ಟ್ರಾಂಡ್ ಇದೆ ಅಲ್ವಾ? It is called as DNA. ಇದೇ DNA ಕೇವಲ ಒಂದೇ ಒಂದು ಸ್ಟ್ರಾಂಡ್ ಇದ್ರೆ, ಒಂದೇ ಒಂದು ದಾರದ ರೀತಿ ಇದ್ದರೆ ಇದನ್ನ we call them as RNA. What is the definition for DNA and RNA? What is DNA? ಫಸ್ಟ್ ಟೈಮ್ ಕೇಳ್ತಾ ಇರೋರು ಬರ್ಕೊಳ್ಳಿ. ಡಿಯಾಕ್ಸೋ ರೈಬೋ ನ್ಯೂಕ್ಲಿಕ್ ಆಸಿಡ್.
ಸೊ ಫಸ್ಟ್ ಟೈಮರ್ಸ್ ಕೇಳ್ತಾ ಇರೋರಿಗೆ ಆಯ್ತಾ. ಇಲ್ಲಿ ಶುಗರ್ ಮಾಲಿಕ್ಯೂಲ್ ಅಂತ ಹೇಳಿದೆ ಅಲ್ವಾ, ಸಕ್ಕರೆಯ ಅಂಶ. ಸೊ ಇಲ್ಲಿ ನಿಮಗೆ ಡಿಯಾಕ್ಸಿ ರೈಬೋ ಶುಗರ್ ಇರುತ್ತೆ ಇಲ್ಲಿ. RNA ನಲ್ಲಿ ಏನ್ ಕಾಣಿಸ್ತಾ ಇದೆ ನಿಮಗೆ? 2 ಸ್ಟ್ರಾಂಡ್ ಇದೆಯೋ ಒಂದೇ ಸ್ಟ್ರಾಂಡ್ ಕಾಣಿಸ್ತಾ ಇದೆಯೋ? ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಸಿಂಗಲ್ ಸ್ಟ್ರಾಂಡ್. ಒಂದೇ ಸ್ಟ್ರಾಂಡ್, ಒಂದೇ ದಾರದ ರೀತಿ ಇದ್ರೆ ಅದನ್ನ ವಿ ಕಾಲ್ ದಮ್ ಆಸ್ RNA. ಹಾಗಾದ್ರೆ RNA-ಗೂ DNA-ಗೂ ಏನ್ ವ್ಯತ್ಯಾಸ? ಅಡಿನೋಸಿನ್, ಥೈಮಿನ್, ಗ್ವಾನಿನ್ ಅಂಡ್ ಸೈಟೋಸಿನ್ ಅಂತ ಹೇಳಿ ಕರಿತೇವೆ. ದೀಸ್ ಆಲ್ಫಾಬೆಟ್ಸ್ ಆರ್ ಕಾಲ್ಡ್ ಆಸ್ ಅಡಿನೈನ್, ಗ್ವಾನಿನ್, ಥೈಮಿನ್ and cytosine. So these are the basic fundamental units of your DNA. RNA speciality ಏನು ಅಂತ ಹೇಳಿದ್ರೆ ATGC ನಿಮಗೆ ಇಲ್ಲಿರುತ್ತೆ ಇನ್ಸ್ಟೆಡ್ ಆಫ್ C. ಸೊ RNA ನಲ್ಲಿ ಯೂಶುವಲ್ ಆಗಿ ಅಡಿನೋಸಿನ್, ಥೈಮಿನ್, ಗ್ವಾನಿನ್ ಮತ್ತು ಯುರಾಸಿಲ್ ಅನ್ನುವಂತ ಒಂದು ಅಂಶ ಇರುತ್ತೆ. ಸೈಟೋಸಿನ್ ಅಂತ ನಾನೇನ್ ಬರ್ದೆ ಅಲ್ವಾ, ಸೈಟೋಸಿನ್ ಬದಲಾಗಿ ಯು ಕ್ಯಾನ್ ಫೈಂಡ್ ಯುರಾಸಿಲ್ ನೈಟ್ರೋಜಿನಸ್ ಬೇಸ್, ವೆರಾಸ್ DNA ನಲ್ಲಿ ಯು ಕ್ಯಾನ್ ಫೈಂಡ್ ಅಡಿನೋಸಿನ್, ಥೈಮಿನ್, ಗ್ವಾನಿನ್. ಹಿಯರ್ ಯು ಹ್ಯಾವ್ ಸೈಟೋಸಿನ್. RNA ನಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಯುರಾಸಿಲ್. ಸೊ ದಿಸ್ ಈಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಯುವರ್ RNA ಅಂಡ್ ಯುವರ್ DNA. ಅರ್ಥ ಆಗತ್ತಾ? ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. ಏನ್ ಅರ್ಥ ಆಗಿಲ್ಲ ಆ ಪಾರ್ಟ್? ವಿ ಹ್ಯಾವ್ ಡಿಸ್ಕಸ್ ಲ್ಯಾಡರ್ ಲೈಕ್ ಸ್ಟ್ರಕ್ಚರ್ ದಟ್ ಈಸ್ ಕಾಲ್ಡ್ ಆಸ್ ಡಬಲ್ ಹೆಲಿಕ್ಸ್ DNA. ಸೊ ಅದರ ಒಳಗಡೆ ಇರುವಂತ ಪಾರ್ಟ್ಸ್, ಈ ಬಾಕ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಏನಂತ ಕರೆದ್ವಿ? ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತೀವಿ ಇದನ್ನು. ಸೊ ಇದರ ಒಳಗಡೆ ನ್ಯೂಕ್ಲಿಯೋಟೈಡ್ಸ್ ನ ಒಳಗಡೆ ಏನೇನಿರುತ್ತೆ? DNA ನಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ A, T, G ಮತ್ತೆ C ಇರುತ್ತೆ. ಅಡಿನೈನ್, ಥೈಮಿನ್, ಗ್ವಾನಿನ್ ಅಂಡ್ ಸೈಟೋಸಿನ್ ಇರುತ್ತೆ DNA ನಲ್ಲಿ. ಸೊ ಇದೇ ನಿಮಗೆ DNA ನ ಬಿಟ್ಟು RNA ನ ತಗೊಂಡ್ರೆ ಈ RNA ಒಳಗಡೆ ಇನ್ಸ್ಟೆಡ್ ಆಫ್ C, ಸೈಟೋಸಿನ್ ಬದಲಾಗಿ ಯು ವಿಲ್ ಬಿ ಹ್ಯಾವಿಂಗ್ ಒನ್ ಮೋರ್ ಮಾಲಿಕ್ಯೂಲ್ ಕಾಲ್ಡ್ ಆಸ್ ಯುರಾಸಿಲ್. ಸೊ ಇದಿಷ್ಟು ನಿಮಗೆ ಕಾಂಪೋಸಿಷನ್ ಗೊತ್ತಿರಬೇಕು. ಸೊ ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ದ ಕಾಂಪೋಸಿಷನ್ ಆಫ್ ಯುವರ್. ಸೊ RNA ನಲ್ಲಿ ಏನಿರುತ್ತೆ ಹೇಳಿ? ಈ ಸೈಟೋಸಿನ್ ನ ಬದಲಾಗಿ ಯು ಕ್ಯಾನ್ ಫೈಂಡ್. ಸೊ ಜಸ್ಟ್ ನೀವು ನೇಮ್ ಅನ್ನ ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಫಸ್ಟ್ ಟೈಮರ್ಸ್ ಯಾರಾದ್ರೂ ಕೇಳ್ತಾ ಇದ್ರೆ ಅದನ್ನ ಬರ್ಕೊಳ್ಳಿ. ಸೊ DNA ನಲ್ಲಿ ಇದು 4 ಇರುತ್ತೆ. RNA ನಲ್ಲಿ ನಿಮ್ಮ ಸೈಟೋಸಿನ್ ಬದಲಾಗಿ ಯುರಾಸಿಲ್ ಅನ್ನುವಂತ ನೈಟ್ರೋಜಿನಸ್ ಕೆಮಿಕಲ್, ದೇ ಆರ್ ಬೇಸಿಕಲಿ ಕೆಮಿಕಲ್, ನ್ಯಾಚುರಲ್ ಕೆಮಿಕಲ್ಸ್ ನಿಮಗೆ ಇರುತ್ತೆ. ಸೊ ದಿಸ್ ಈಸ್ ದ ಬೇಸಿಕ್ ಕಾಂಪೋಸಿಷನ್ ಆಫ್ ಯುವರ್ DNA ಆಸ್ ವೆಲ್ ಆಸ್ ಯುವರ್ RNA. ಸೊ ಈ ಸ್ಟ್ರಕ್ಚರ್ ನ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಮ್ ನಲ್ಲಿ ತುಂಬಾ ಕ್ವಶನ್ಸ್ ಆಗೋದು ಈ ಪಾರ್ಟ್ ಇಂದಾನೆ ನಿಮಗೆ. ಸೊ ದೇ ಆರ್ ಬೇಸಿಕಲಿ ಕಾಲ್ಡ್ ಆಸ್ ನೈಟ್ರೋಜಿನಸ್ ಬೇಸಸ್. ನೈಟ್ರೋಜಿನಸ್ ಬೇಸಸ್ ಅಂತ ಕರಿತೇವೆ. ಒನ್ ಈಸ್ ಅಡಿನೈನ್, ಗ್ವಾನಿನ್, ಥೈಮಿನ್, ಸೈಟೋಸಿನ್. ಇನ್ DNA, ಇನ್ಸ್ಟೆಡ್ ಆಫ್ ಸೈಟೋಸಿನ್ ಯು ಕ್ಯಾನ್ ಫೈಂಡ್ ಯುರಾಸಿಲ್ ಇನ್ RNA. ಸೊ DNA ಬಗ್ಗೆ ಎಲ್ಲ ಕ್ಲಿಯರ್ ಆಗಿದೆಯಾ? ಸ್ಟ್ರಕ್ಚರ್ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆಯಾ? ಎಲ್ಲಿಂದ ಸ್ಟಾರ್ಟ್ ಆಯ್ತು ನಮಗೆ? ನ್ಯೂಕ್ಲಿಯಸ್ ನ ಒಳಗಡೆ ಇರುವಂತ DNA ಇಂದ, ಕ್ರೋಮೋಸೋಮ್ ಇಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಿದೀವಿ. ದಿಸ್ ಈಸ್ ದ ಫೈನಲ್ ಸ್ಟ್ರಕ್ಚರ್. ಇದಿದೆ ಲಾಸ್ಟ್ ಸ್ಟ್ರಕ್ಚರ್ ಆಫ್ ಯುವರ್ DNA. ಇದರ ನೆಕ್ಸ್ಟ್ ಸ್ಟ್ರಕ್ಚರ್ ನಿಮಗೆ ಇಲ್ಲ. ಕ್ಲಿಯರಾ? ಸೊ ದಿಸ್ ಈಸ್ ದ ಫೈನಲ್ ಸ್ಟ್ರಕ್ಚರ್ ಆಫ್ ಯುವರ್ DNA. ಸೊ ಬೇಸಿಕಲಿ ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ RNA. ಸೊ ವಾಟ್ ಆರ್ ದ ಟೈಪ್ಸ್ ಆಫ್ RNA ವಿ ಹ್ಯಾವ್? RNA ಕೆಲಸಗಳು ಏನು? ಸೊ ಎಷ್ಟು ಟೈಪ್ಸ್ ಆಫ್ RNA ಇದೆ ಮತ್ತು RNA ಕೆಲಸ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ DNA ಎಲ್ಲ ಕ್ಲಿಯರ್ ಇದೆ ಅಲ್ವಾ?